ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವೀಡಿಯೋಗೆ. ಆ್ಯಂಡ್ ಇವತ್ತು ನನ್ನ ವೀಡಿಯೋ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎದ್ದಿದ್ದು ಲೇಟ್, ಹುಷಾರಿರಲಿಲ್ಲ ಲೈಟಾಗಿ. ಆ್ಯಂಡ್ ಅಂದ್ಕೊಂಡಿರ್ತೀರಲ್ಲ ಇವತ್ತೆಲ್ಲ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದರು, ಎಲ್ಲೂ ಹೋಗಿಲ್ಲ ಅಂತ. ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ. ನಾವು ಟ್ರಿಪ್ ಯಾಕೆ ಹೋಗಿಲ್ಲ ಅಂದರೆ, ನಾವು ಹೋಗಬೇಕಾಗಿರೋ ಪ್ಲೇಸ್ ಟ್ರೆಕ್ಕಿಂಗಲ್ಲಿ ಬಿಡ್ತಿಲ್ಲ, ಫುಲ್ ಮಳೆ ಫಾಗ್ ಅಂತ ಬಿಡ್ತಿಲ್ವಂತೆ. ಸೊ ಅದಕ್ಕೆ ಒಂದು 2-3 ಡೇಸ್ ಮುಂದೆ ಹಾಕಿದ್ದೀವಿ, ಅದನ್ನು ಪಕ್ಕ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಕ್ರೇಜಿ ಏನು ಅಂದರೆ, ನನ್ನ ತಮ್ಮ ಏನೋ ಮಾಡಿದ್ದಾನೆ, ಅದು ನಾನು ತೋರಿಸ್ತೀನಿ. ನನ್ನ ತಮ್ಮನ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಎಲ್ಲ ಕಾಯ್ತಾಯಿರಿ, ಒಳ್ಳೆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿವಂತೆ. ಸಕ್ಕತ್ತಾಗಿದೆ. ಆ ವಿಡಿಯೋ ನೋಡಬೇಕು ಅಂದರೆ ಕೊನೆ ಗಂಟೆ ವಿಡಿಯೋ ನೋಡಬೇಕು, ಅದರ ಮಧ್ಯದಲ್ಲಿ ಹಾಕಿರ್ತೀನಿ, ಹೇಳೋಕ್ಕೋಗಲ್ಲ ಎಲ್ಲ ಹಾಕ್ತೀನಿ ಅಂತ. ಆ್ಯಂಡ್ ಇವತ್ತು ಅಮಾವಾಸ್ಯೆ, ಕಟ್ಟಿಂಗ್ ಮಾಡ್ಸೋಂಗಿಲ್ಲ, ಏನೂ ಇಲ್ಲವಂತೆ. ಸೊ ಬನ್ನಿ, ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಜಿಮ್ಗೆ ಹೋಗಬೇಕು, ಜಿಮ್ಮಲ್ಲಿ ಇವತ್ತು ರೀಲ್ ಮಾಡಬೇಕು. ಜಿಮ್ಮಲ್ಲಿ ನಾನು ವರ್ಕೌಟ್ ಏನು ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಇವತ್ತು. ಬನ್ನಿ ಹೇಗಾಗುತ್ತೆ ನೋಡೋಣ. ಇವಾಗ ನಾನು ಫಸ್ಟ್ ನಾಷ್ಟ ಮಾಡಬೇಕು, ನಾಷ್ಟ ಮಾಡೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್, ಫೈನಲಿ ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡಿ ಮನೆಯಲ್ಲಿ ಆಗಿಲ್ಲ ಗಾಯ್ಸ್ ಟೈಮ್ ಪಾಸ್ ಮಾಡೋಕ್ಕೆ. ಎಲ್ಲ ಆಚೆ ಹೋಗೋ ನಂತರ ಮಳೆ ಬರ್ತಾಯಿತ್ತು. ಸೊ ಫೈನಲಿ ಇವಾಗ ಮಳೆ ನಿಂತಿದೆ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ನನ್ನ ವರ್ಕೌಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಹೇಳಿದ್ನಾರ ನನ್ನ ತಮ್ಮನ ಕ್ಲಿಪ್ ಹಾಕ್ತೀನಿ ಅಂತ, ಇವಾಗ ಹಾಕ್ತೀನಿ, ನೋಡ್ಕೊಬನ್ನಿ. ಕ್ಲಿಪ್ಪು ಕ್ರೇಜಿ ಆಗಿದೆ. ನಾನು ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ವಾಟ್ಸಪ್, ಫೇಸ್ಬುಕ್. ಹೂವು ತೊಗೊಳ್ಳೋಣ ಅಂತ ಕೊಡಿಸಿ ಬಂದಿದ್ದೆ, ಬಟ್ ಏನಾಗಿದೆ ನೋಡ್ರಿ, ಹೆವಿ ಮಳೆ. ಹೇಳಿ ಬಸ್ಸಲ್ಲಿ ಬಂದು ಆ ಬಸ್ಸಲ್ಲೂ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಯಪ್ಪ, ನನ್ನ ಜೊತೆ ಯಾರಿದ್ದಾರೆ ನೋಡ್ತೀರಾ? ಆಲ್ ಟೈಮ್ ಮೈ ಫ್ಲೇವರ್ ಮೈ ಮಾಮ್. ಸೊ ಏನಿಲ್ಲ, ಫುಲ್ಲು ಮಳೆ. ನೋಡೋಣ ಮುಂದೆ ಹೆಂಗೆ ಮಾಡ್ಬೇಕಂತ. ಮೇನ್ ತೊಗೊಬಂದಿದ್ದು ಹೂವು ತೊಗೊಬರೋಕ್ಕೆ, ಬಟ್ ನೋಡಿ ಹೂವು ಅಂಗಡಿನೂ ಕಾಣಿಸ್ತಿಲ್ಲ, ಏನೂ ಇಲ್ಲ. ಏನು ಮಾಡೋದ್ರೆ ಗೊತ್ತಿಲ್ಲ, ನೋಡೋಣ ಮುಂದೆ. ಅಲ್ಲಿ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್. ಗಾಯ್ಸ್, ಫೈನಲ್ ಜಿಮ್ಮಿಗೆ ಬಂದೆ ಮನೆಯಿಂದ ಹೊರಟು. ಸೊ ಬನ್ನಿ ಇವಾಗ ಕ್ಲೀನಾಗಿ ವರ್ಕೌಟ್ ಮಾಡೋಣ. ಹಂಗೆ ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. ಐ ಹೋಪ್ ನನ್ನ ತಮ್ಮನ ವಿಡಿಯೋ ನೋಡಿದ್ರಿ, ಮಸ್ತಾಗಿತ್ತು. ಅವ್ನ ಫ್ಯಾನ್ಸ್ ಯಾರು ಇದ್ದರೆ ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ. ಬನ್ನಿ ಇವಾಗ ನಾವು ವರ್ಕೌಟ್ ಮಾಡೋಣ. ಗಾಯ್ಸ್, ಫೈನಲಿ ವಾರ್ಮಪ್ ಎಲ್ಲ ಮುಗೀತು. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರು ಜಿಮ್ಗೆ ಸೇರ್ಕೊಬೇಕು ಅಂತ ಇದ್ದೀರಾ, ಇಲ್ಲ ಜಿಮ್ಗೆ ಸೇರ್ಕೊಂಡಿದ್ದೀರಾ, ಫಸ್ಟ್ ಥಿಂಗ್, ನೀವು ಯಾವಾಗಲೂ ಜಿಮ್ಗೆ ಬಂದರೆ ಫಸ್ಟು ವಾರ್ಮಪ್ ಮಾಡಿ ಕರೆಕ್ಟಾಗಿ. ಒಂದು 10 ನಿಮಿಷ 15 ನಿಮಿಷ ಕ್ಲೀನಾಗಿ ವಾರ್ಮಪ್ ಮಾಡಿ, ಆಮೇಲೆ ಏನಿದೆ ವರ್ಕೌಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೇನೋ ಜಾಸ್ತಿ ಸ್ವೆಟ್ ಆಗ್ತಿದೆ ಅದು ಇದು ಅಂದರೆ ನಿಮ್ಮ ಜೊತೆ ಯಾವಾಗಲೂ ಟವಲ್ ಕ್ಯಾರಿ ಮಾಡಿ. ಯಾಕಂದರೆ ನೀವು ಯಾವ ವಾರ್ಮಪ್ ಮಾಡ್ತೀರೋ ಆ ಬೆಂಚ್ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ವಾರ್ಮಪ್ ಮಾಡಿ. ಆ್ಯಂಡ್ ಅಷ್ಟೇ, ಡಿಸಿಪ್ಲಿನ್ ಆಗಿರಿ ಜಿಮ್ಮಲ್ಲಿ. ನೀವು ವೇಟ್ಸ್ ಎತ್ಕೊಂಡ್ರೆ ಮತ್ತೆ ವೇಟ್ಸ್ ಅಲ್ಲೇ ತೊಗೊಂಡೋಗಿರಿ. ಆ್ಯಂಡ್ ಬನ್ನಿ ಇವಾಗ ನಾನು ಬೈಸಿಪ್ಸ್ ಮಾಡಬೇಕು. ಬೈಸಿಪ್ಸ್ ವರ್ಕೌಟ್ ಯಾವ್ದಾದ್ರು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನು ಫಸ್ಟ್ ಟ್ರೈ ಮಾಡ್ತಿರೋದು ಬೈಸಿಪ್ಸ್ಗೆ, ಲಾಂಗರ್ ಹೆಡ್ಗೆ. ಸೊ ಅದಕ್ಕೆ ನಾನು ಮಾಡ್ತಿರೋದು ಸ್ಪೈಡರ್ ಮ್ಯಾನ್ ಕರ್ಲ್. ಬನ್ನಿ. ಸೊ ಗಾಯ್ಸ್, ನಂದು ಫಸ್ಟ್ ವರ್ಕೌಟ್ ಮುಗೀತು. ಸೊ ಎಲ್ಲರಿಗೂ ಏನಾಗುತ್ತೆ, ನನಗೂ ಸೇಮ್ ಪ್ರಾಬ್ಲಮ್ ಇದೆ. ನಾನು ಏನಾದರೂ ಬೈಸಿಪ್ಸ್ ಮಾಡೋಕ್ಕೆ ಹೋದಾಗ ಹೆವಿ ವೇಟ್ಸ್ ಲಿಫ್ಟ್ ಮಾಡಬೇಕಾದ್ರೆ ನಿಮಗೆ 4 ಆರ್ಮ್ಸ್ ಜಾಸ್ತಿ ಬೀಳುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ವಿಸ್ಟ್ ಬ್ಯಾಂಡ್ ಯೂಸ್ ಮಾಡ್ತೀನಿ.
ಇದು ಸಪೋರ್ಟರ್ ಥರ ಇಲ್ಲಿ ಹಾಕೊಳ್ಳೋದು. ಇದು ಹಾಕೊಂಡಾಗ ಏನಾಗುತ್ತೆ ಅಂದರೆ ಫೋರಾಮ್ ಸ್ವಲ್ಪ ಕಡಿಮೆ ಎಂಗೇಜ್ ಆಗುತ್ತೆ, ಬೈಸಿಪ್ಸ್ ಕರೆಕ್ಟಾಗಿ ಬೀಳುತ್ತೆ. ನೀವು ಅಷ್ಟೇ ನಿಮ್ಗೇನಾದ್ರು ಜಾಸ್ತಿ ವಾರ್ಮಪ್ ಬೈಸಿಪ್ಸ್ ಮಾಡಬೇಕಾದ್ರೆ ಫೋರಾಮ್ಸ್ ಬೀಳ್ತಿದೆ ಅಂದರೆ ಸೊ ನೀವು ಈ ಥರ ರಿಸ್ಟ್ ಬ್ಯಾಂಡ್ ಯೂಸ್ ಮಾಡ್ಬೋದು. ಸೊ ಅವಾಗ ನಿಮಗೆ ಜಾಸ್ತಿ ಫೋಕಸ್ ಮಸಲ್ ಮೇಲೆ ಬೀಳುತ್ತೆ, ಬೈಸಿಪ್ಸ್ ಮಸಲ್ ಮೇಲೆ ಒಳ್ಳೆ ವರ್ಕೌಟ್ ಆಗುತ್ತೆ. ಸೊ ಗೈಸ್ ಫಸ್ಟ್ ವರ್ಕೌಟ್ ನೋಡಿದ್ರಲ್ಲ ಅದು ಮುಗೀತು. ಸೆಕೆಂಡ್ ವರ್ಕೌಟ್ ಮಾಡ್ತೀನಿ ನಾನು ಡಂಬಲ್ ಕರ್. ನನಗೆ ಯಾವ ವೆಯ್ಟ್ ಸೆಟ್ ಆಗುತ್ತೋ, ನಾನು ಯಾವುದರಲ್ಲಿ 10 to 12 reps ಮಾಡೋಕ್ಕಾಗುತ್ತೋ ಅದೇ ವೆಯ್ಟ್ಸ್ನ ತೊಗೊತಿದ್ದೀನಿ. ಯಾಕಂದರೆ ನನಗೆ ಈಗೋ ಲಿಫ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರು 10 kg ಮಾಡ್ತಾರೆ, 12 kg ಮಾಡ್ತಾರೆ ಅಂತ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಬಾಡಿ ನನಗೆ ಎಷ್ಟು ಪವರ್ ಇದೆಯೋ, ನನಗೆ ಸ್ಟ್ಯಾಮಿನಾ ಇದೆಯೋ, ನಾನು ಎಷ್ಟು ಮಾಡ್ಬೋದು ಅಷ್ಟೇ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಹೇಳ್ತಾರಲ್ಲ ಬೈಸಿಪ್ಸ್ ವರ್ಕೌಟ್ ಮಾಡಿಬಿಡ್ತಾರೆ, ಒಂದೇ ಒಂದು ಮಾಡ್ತಾರೆ. ಸ್ವಲ್ಪ ಪಂಪ್ ಕಾಣಿಸಿದ ತಕ್ಷಣ ಬೈಸಿಪ್ಸ್ ಆಯಿತು, ಇನ್ನೆಲ್ಲ ಕಡಿಮೆ ವರ್ಷ ಟ್ರೈನ್ ಮಾಡೋಣ ಅಂತ ಅಂದ್ಕೊತಾರೆ. ಆ ಥರ ಮಾಡಬೇಡಿ. ನಿಮ್ಗೆ ಯಾವಾಗ ಬೈಸಿಪ್ಸ್ ಸ್ವಲ್ಪ ನೋವಾಗ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ನೀವು ವರ್ಕೌಟ್ ಮಾಡ್ತೀರ ನೋಡಿ ಚೆನ್ನಾಗಿ, ಆವಾಗೇ ನಿಮ್ಮ ಬೈಸಿಪ್ಸ್ ಗ್ರೋ ಆಗೋದು. ಟಿಲ್ ಫೇಲ್ಯೂರ್, ಪ್ರತಿ ಸೆಟಲ್ ಟಿಲ್ ಫೇಲ್ಯೂರ್ ಹೋಗಿ ಆವಾಗ ನಿಮ್ಮ ಗ್ರೋತ್ ಬೇರೆ ಲೆವೆಲ್ ಆಗಿರುತ್ತೆ. ಬನ್ನಿ ಇವಾಗ ನಾನು ಸೆಕೆಂಡ್ ವರ್ಕೌಟ್ ಮಾಡೋಣ. ಸೊ ಗಾಯ್ಸ್ ಫೈನಲಿ 2 ವರ್ಕೌಟ್ ಮುಗೀತು. 3ನೇ ವರ್ಕೌಟ್ ಬಂದ್ಬಿಟ್ಟು ನಾನು ಮಾಡ್ತಿರೋದು ಹ್ಯಾಮರ್ ಕರ್. ಹಿಂಗೆ ಮಾಡೋಕ್ಕಿಂತ ಮುಂಚೆ ಒಂದು ಹೇಳಬೇಕಂದ್ರೆ ಬೈಸಿಪ್ಸ್ಗೆ ಕರೆಕ್ಟಾಗಿ ಯಾವ್ದಾದ್ರು ಪ್ರಾಪರ್ ಎಫೆಕ್ಟಿವ್ ಆಗಿ ಬೀಳೋದು ನಿಮ್ಮ ಮಸಲ್ಗೆ, ಬೈಸಿಪ್ಸ್ಗೆ ಬರೀ 3 ವರ್ಕೌಟ್ ಚೂಸ್ ಮಾಡಿ. ಯಾಕಂದರೆ ಬೈಸಿಪ್ಸ್ ಮಸಲ್ ತುಂಬ ಚಿಕ್ಕದಿರುತ್ತೆ, ಅದಕ್ಕೆ ಜಾಸ್ತಿ ಓವರ್ ಟ್ರೈನ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರಾಗಿ ಟ್ರೈನ್ ಮಾಡಿ 3 ವರ್ಕೌಟ್ ಮಾಡಿದ್ರು ಟಿಲ್ ಫೇಲ್ಯೂರ್ ಮಾಡಿ ಒಳ್ಳೆ ಪಂಪ್ ಬೇಸ್ ಸಿಗುತ್ತೆ. ಆ್ಯಂಡ್ ಅದಕ್ಕೆ ರಿಕವರಿ ಟೈಮ್ ಜಾಸ್ತಿ ಇಂಪಾರ್ಟೆಂಟ್. ಬನ್ನಿ ಇವಾಗ ನಾನು ಹ್ಯಾಮರ್ ಕಾಲ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ನಾನು ವರ್ಕೌಟ್ನ. ಗಾಯ್ಸ್ ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ಅಷ್ಟು ನಾನು ಮಾಡೋದು. ಇವಾಗ ಬನ್ನಿ ಇವಾಗ ಪಂಪ್ ಚೆಕ್ ಮಾಡಿಸ್ತೀನಿ ನಿಮಗೆ. ಅಷ್ಟೇ, ಇವತ್ತು ಜಿಮ್ಮಲ್ಲಿ ವರ್ಕೌಟ್ ಮುಗೀತು. ಇವಾಗ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಸ್ವಲ್ಪ ನನ್ನ ತಮ್ಮನ ತರಲೆ ಮಾಡಿ ನೋಡಿ. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದೆ. ನಾನು ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಅಮ್ಮ ಮುದ್ದೆ ಮಾಡ್ತಿದ್ಯಾ? ಮುದ್ದೆ ಗಾಯ್ಸ್, ಮುದ್ದೆ ಆಗ್ತೈತೆ, ಅನ್ನ ಆಗ್ತೈತೆ. ಮಮ್ಮಿ ಏನು ಗೊತ್ತಾ ಒಂದು ನ್ಯೂಸು, ನಿನಗೆ ನಾನು ರೇಗಿಸಿದ್ರೆ ಯಾರು ಅಂದರೆ ನಿಂಗೆ ಎಷ್ಟು ಜನ ಫ್ಯಾನ್ಸ್ ಆಗ್ಬಿಟ್ಟವ್ರು. ಇವಾಗ ನನಗೆ ಬೈತಾರೆ, ಏನಂತೀಯ? ಯಾರಪ್ಪ? ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮ ಅಮ್ಮಂಗೆ ರೇಗಿಸ್ಬೇಡ್ರಿ, ಬೈಬೇಡ್ರಿ ಅಂತ ಹೇಳ್ತಾರೆ. ಹೇಳು, ನಿಜ ನಾನು ರೇಗಿಸ್ತೀನ ಬೈತೀನಾ? ಇಲ್ಲ, ತಮಾಷೆಗದಿಲ್ಲ. ತಮಾಷೆ ತಾನೇ? ಪಕ್ಕ ಪರವಾಗಿಲ್ಲ, ನೀವು ಹೇಳ್ಕೊಟ್ಟಂಗೆ ಹೇಳಿದ್ಯಾ. ಗುಡ್ ಗುಡ್ ಗುಡ್. ಬನ್ನಿ ಗೈಸ್, ಇವಾಗ ಮೇನ್ ಕ್ಯಾರೆಕ್ಟ್ರು ನನ್ನ ತಮ್ಮ ಅಂಗಡಿಗೆ ಹೋಗೋಣಂತೆ. ಅವ್ನು ಬಂದ್ಮೇಲೆ ಹತ್ರ ತರಲೆ ಮಾಡೋಣ. ಇವಾಗ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಫೈನಲಿ ನನ್ನ ತಮ್ಮ ಬಂದ ಅಣ್ಣ ಬಂದ. ಜೀವನ್ ಬಾಯಿ ಬೇಗ ಮಾಡ್ಕೊಂಬಿಡ, ಎದೋಳು ಬೇಗ ನಿಮ್ಮ ಶಕ್ತಿನಾಗ ಇಕ್ಕೋದು, ನಂಗೆಲ್ಲ ಮಾಡಬಾರ್ದು. ಏನು ಹೇಳ್ತಾ ನಿಂಗೆ ಜಾಸ್ತಿ ಜನ ಫ್ಯಾನ್ಸ್ ಆಗ್ಬಿಟ್ಟವ್ರಲ್ಲ? ಏನಿಲ್ಲ, ಹೇಳಿ ಪರವಾಗಿಲ್ಲ. ಏನಿಲ್ಲ ಅಣ್ಣ. ನಮಸ್ಕಾರ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮತ್ತೆ ನಿನ್ನ ಡೈಲಾಗು ಹೇ ಇಲ್ಲ, ಇಲ್ಲಿ ಹೇಳಿ ಚೆನ್ನಾಗೈತೆ ಹೇಳು. ಮತ್ತೆ ಹೇಳಿ ಪರವಾಗಿಲ್ಲ, ಚೆನ್ನಾಗೈತೆ. ಏನಿಲ್ಲ ಅಂದ್ರೆ ನೋಡು. ಸೊ ಹಾಯ್ ಗೈಸ್, ವಾಟ್ಸ್ಆಪ್. ನೀ ಗೈಸ್ ಇವಾಗ ನಮ್ಮಲ್ಲಿ ಸ್ಪೆಷಲ್ ಅಲ್ಲ, ಇವಾಗ ಮುದ್ದೆ ಮಾಡ್ತಾವ್ರೆ. ಮುದ್ದೆಗೆ ಯಾವ ಸಾಂಬಾರು ಅಂತ ಹೇಳಲ್ಲ, ಬಿಕಾಸ್ ಎಷ್ಟೊಂದು ಜನ ನಮ್ಮ ಲಿಂಗಾಯತ್ಸು ನೋಡ್ಬೋದು. ಸೊ ಅವ್ರಿಗೆ ನಾವು ಬೇರೆ ಥರ ಮಾಡೋಕ್ಕಾಗಲ್ಲ. ಬನ್ನಿ ಊಟ ಮಾಡಿ. ಇನ್ನೊಂದು ಕ್ರೇಜಿ ಪ್ಲ್ಯಾನ್ ಇದೆ, ತೋರಿಸ್ತೀನಿ ಏನು ಅಂತ. ಏನಣ್ಣ? ಹೋಗೋ ಕೆಲಸಕ್ಕೆ ಮಣ್ಣಂಗೆ ತಿನ್ನಿಸ್ತಿದ್ದೀನಿ. ಏನ್ ಚೆಲ್ಬೇಡ ಗಾಯ್ಸ್, ನೀವು ನಮ್ಮ ಮನೆ ಜಗಳ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹಠ ಮಾಡ್ತಾವ. ಈ ವಯಸ್ಸಿಗೆ ಮಮ್ಮಿ ತಮಾಷೆ ಮಾಡ್ತಿದ್ದೆ. ಏನು ಮಮ್ಮಿ ಜಗಳ? ಮತ್ತೆ ಹೇಳಿ ಮಮ್ಮಿ ನಿಮ್ಮಿಬ್ರದ್ದು. ಅಣ್ಣಂಗೆ ನೀವೇ ಕೊಡಿಸ್ತೀರಾ? ಅಣ್ಣ ಕೆಲ್ಸಕ್ಕೆ ಹೋಯ್ತದೆ, ಅಣ್ಣ ಏನ್ ಬೇಕೋ ತಗೋತದೆ. ಅದಕ್ಕೆ ಇವಾಗ ನೀವು ಕೆಲ್ಸಕ್ಕೆ ಹೋಯ್ತಿಲ್ಲ, ನಿಮ್ಮನ್ನ ನಾನು ಹೆಂಗ್ ಕೇಳೋದು? ಅದಕ್ಕೆ ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ನಾನೇ ಕೆಲ್ಸಕ್ಕೆ ಹೋಗಿ ನನ್ಗೆ ಏನ್ ಬೇಕೋ ತಗೊಂತೀನಿ, ಸೈಕಲ್ ರೆಡಿ ಮಾಡಿಸ್ತೀನಿ, ಆಮೇಲೆ ಬಟ್ಟೆ ತಗೋತೀನಿ. ಒಂದ್ ತಿಂಗಳಿಂದ ಇದನ್ನೇ ಹೇಳ್ತಿದ್ದೀನಿ. ಹೋಯ್ತಾನಂತೆ ಅಮ್ಮ ನೀನ್ ಸ್ಕೂಲಿಂದ ಬಂದ ತಕ್ಷಣ ಹೇಳಿದ್ರೆ ಇಲ್ವೋ? ಮತ್ತೆ ಕೇಳು,
ಒಂದು ವಾರದಿಂದ ನಮ್ಮ ಅಮ್ಮಂಗೆ ಪ್ರಾಂಕ್ ಮಾಡ್ತಿದ್ದೀನಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ಅಣ್ಣ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಣ್ಣ ನೀನು. ಆ್ಯಕ್ಟಿಂಗ್ ಮಾಡ್ತೀಯ. ಮಾಡು ಮಾಡು ಮಾಡು. ಕೇಳ್ಕಡೆ ನಾನು ಬರೀ ನಗ್ನಾಗ್ತಾ ಅವಾಗೆಲ್ಲ ಓಡಾಡ್ಕೊಂಡು ಹೇಳ್ತಿರ್ತೀನಿ ಮಮ್ಮಿಗೆ. ಒಂದು ತಿಂಗಳಿಂದ ಹೇಳ್ತಿದ್ದೀನಿ ಇದನ್ನೇ. ನಡೀತಾನೆ ಇರ್ತೀನಿ ಇಬ್ಬರದ್ದು, ಏನು ಮಾಡೋಕ್ಕಾಗಲ್ಲ. ಅಮ್ಮ ಮಗಂದು ಕಾಯ್ಸೂರ್ಗೆ ಎಷ್ಟು ಸತಿ ಹೇಳ್ತೀನಿ ಆಚೆ ತಿಂಡಿ ತಿನ್ಬೇಡ್ರಿ ಅಂತ, ಆದರೂ ಕೇಳಲ್ಲ. ತಗೊಬಂದೆ ಹಾಂ ವೇಸ್ಟ್ ಮಾಡಬಾರ್ದು. ಅನ್ನ ತಿಂತಿತ್ತು. ನಾನು ತಿಂತೀನ ಮೊಟ್ಟೆ ಮೊಟ್ಟೆ ಸುಳ್ಳು ಹೇಳಿದ್ರೆ ನಂಬರ್ 1 ಹೇಳಿ ಚಲೋ. ಅನ್ನ ಗೋಬಿ ತಿನ್ನು 1 ವರ್ಷ ಆಯ್ತು, ಅದಕ್ಕೆ ಅವತ್ತೇನೋ ಟೇಸ್ಟ್ ಮಾಡ್ತಾರೆ ಅಂತ ತಗೊಂಡು. ಅಲ್ಲ ಜಾಸ್ತಿ ಬಕೆಟ್ ಹಿಡಿತಾವನೆ. ಇಲ್ಲ ಗಾಯ್ಸ್ ನಾನು ಜಂಕ್ ಫುಡ್ಸ್ ಎಲ್ಲ ತಿನ್ನಲ್ಲ. ಆಯ್ತು ಬಾರೋ. ಆಯ್ತು ಬಾ ಬಿಡಿ, ಹೆಂಗೆ ಮಾಡ್ಬಿಡೋಣ ಬಾ, ಬೇಗ ಬೇಗ ಬಾ ಬೇಗ ಬಾ ಬೇಗ ಬಾ. ಸೊ ಗಾಯ್ಸ್ ಯಾವ್ದಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ತಮ್ಮ ಮಮ್ಮಿಗೆ ತಮಾಷೆ ಮಾಡ್ತಾ ಇರ್ತೀವಿ. ಎಲ್ಲ ಜನ ತಲೆ ಹಾಕೊಂಡು ಹೋಗ್ಬಿಟ್ಟು ನಾವೆಲ್ಲ ಏನು ಮಮ್ಮಿ ಹೇಳು ಮತ್ತೆ ನೀನು ಡೈಲಾಕು. ಏನಂತ? ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಂ ಕಮೆಂಟ್ ಮಾಡಿ. ಅಷ್ಟೇ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಪ್ಲೀಸ್ ಕಂಟೆಂಟ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಲವ್ ಯು, ಬಾಯ್. ಅಷ್ಟೇ.